ವೆಲ್ಕಮ್ ಬ್ಯಾಕ್. ಇವತ್ತು ಜುಲೈ 1. ಇವತ್ತು ನೋಡುವ ನಮ್ಮದು ಡೈಲಿ ಅನಾಲಿಸಿಸ್ ಯಾವುದೆಲ್ಲ ಲೆವೆಲ್ಸ್ ನಾನು ಮಾರ್ಕ್ ಮಾಡಿದ್ದೇನೆ ಅಂತ. ಸೊ ಆಲ್ರೆಡಿ ನಾನು 3 ಲೆವೆಲ್ ಮಾರ್ಕ್ ಮಾಡಿದ್ದೇನೆ. ಸೊ ಓಕೆ, ಇಂಪಾರ್ಟೆಂಟ್ ಎಂತಂದ್ರೆ ಈಗ ಗೋಲ್ಡಿಗೆ ಒಂದು ಲಾಸ್ಟ್ ಟೈಮ್ ಇದೊಂದು ಲೆವೆಲ್ಗೆ ಟ್ಯಾಪ್ ಆಗಿ ಅಪ್ಸೈಡ್ ಹೋಗಿದೆ. ಓಕೆ, ಸೊ ಮೇ ಬಿ ನಂಗೆ ಅನಿಸ್ತಾ ಉಂಟು ಆ, ಇದೊಂದು ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ತಗೊಂಡಿತ್ತು ನಿನ್ನೆ. ಇಲ್ಲಿ ನಾವು ನೆನಪಿರ್ಬೋದು ನಿಮಗೆ, ನಿನ್ನೆ ಅನಾಲಿಸಿಸ್ ವಿಡಿಯೋ ನೋಡಿದರೆ ನೀವು ರಿಲೇಟ್ ಮಾಡ್ಕೊಳ್ಬೋದು. ಇಲ್ಲಿದ್ರೆ ಒಂದ್ಸತಿ ಚೆಕ್ ಮಾಡಿ. ಓಕೆ, ಸೊ ಇಲ್ಲಿ ಆಲ್ರೆಡಿ ಒಂದು ಮಲ್ಟಿಪಲ್ ರಿಜೆಕ್ಷನ್ ಬಂದಿತ್ತಲ್ವಾ, ಅದನ್ನ ಹಿಡ್ಕೊಂಡು ನಾನು ಒಂದು ಲೆವೆಲ್ ಮಾರ್ಕ್ ಮಾಡಿದ್ದೇನೆ. ಓಕೆ, ಮತ್ತೆ ಇದೊಂದು ಲೆವೆಲ್ ಮಾರ್ಕ್ ಮಾಡಿದ್ದೇನೆ. ಸೊ ಇದು ಈಗ ಕರೆಂಟ್ಲಿ ಇಲ್ಲ, ಯಾಕಂದ್ರೆ ತುಂಬಾ ತುಂಬಾ ದೂರ ಉಂಟು ಈಗ. ಓಕೆ, ಸೊ ಹಾಗಾಗಿ ಇವತ್ತು ಮೇಜರ್ ಇಂಪಾರ್ಟೆಂಟ್ ಲೆವೆಲ್ ಅಂದ್ರೆ ಇದು ಮತ್ತೆ ಇದು. ಓಕೆ, ಸೊ ಈ ಲೆವೆಲ್ ಅಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾ ಅಂತ ನೋಡ್ಬೇಕು. ಇಲ್ಲಿಂದ ಟ್ಯಾಪ್ ಮಾಡಿ ಮೇಲೆ ಹೋಗ್ತದ ಅಥವಾ ಇಲ್ಲಿಂದನೇ ಈ ಲೆವೆಲ್ ಇಂದಾನೆ ಮಲ್ಟಿಪಲ್ ರಿಜೆಕ್ಷನ್ ಕೊಟ್ಟು ಕೆಳಗೆ ಬರ್ತದ ನೋಡ್ಬೇಕು. ಓಕೆ, ಅದರ ಪ್ರಕಾರ ನಾನು ಡಿಸೈಡ್ ಮಾಡ್ತೇನೆ. ಓಕೆ, ಸೊ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಿರ್ತೇನೆ ನೆಕ್ಸ್ಟ್ ಔಟ್ಕಮ್ ಎಂತ ಇರ್ತದೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಒಂದು ಪ್ರೈಸ್ ಈಗ ಅಂತ ಆಗ್ತಾ ಉಂಟಂದರೆ ಸ್ವಲ್ಪ ದೊಡ್ಡ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಒಂದು ಸ್ಟ್ರಾಂಗ್ ಆಗಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ಸೊ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಅಲ್ಲಿ ಸೆಲ್ಲರ್ಸ್ ತುಂಬ ಇದ್ದಾರೆ. ಓಕೆ, ಸೊ ಮೇ ಬಿ ಒಂದು ಡೌನ್ ಸೈಡ್ ಬರಲಿಕ್ಕೆ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಕೂಡ ಕೆಳಗೆ ಹೋಗ್ಬೋದು, ಅಥವಾ ಅಥವಾ ಸೊ ಡೌನ್ ಸೈಡ್ ಬಂದು ಕೂಡ ಡೌನ್ ಸೈಡ್ ಅಂದರೆ ಒಂದು ಮಿಡಲ್ ಲೆವೆಲ್ ಒಂದು ಮಾರ್ಕ್ ಮಾಡಿದಾನಲ್ವ, ಆ ಲೆವೆಲಿಂದ ಕೂಡ ಮೇಲೆ ಹೋಗುವ ಚಾನ್ಸಸ್ ತುಂಬ ಹೈ ಉಂಟು. ಓಕೆ, ಹೀಗೆ ಸೊ ನೋಡ್ಬೇಕು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅದರ ಪ್ರಕಾರ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತಿರ್ತೇನೆ. ಓಕೆ, ಸೊ ಟ್ರೇಡ್ ತಗೊಳ್ತೇನೆ ಇಲ್ವಾ ಅಂತ. ಯಾವುದೇ ಟ್ರೇಡ್ಸ್ ತಗೊಳ್ಳಿಲ್ಲ, ನಾನು ಲೆವೆಲ್ಸ್ ಮಾರ್ಕ್ ಮಾಡಿದೆ ಅಲ್ವಾ ಅಷ್ಟೇ. ಸೊ ಇಲ್ಲಿ ಯಾವುದೇ ಥರದ ಅಂದರೆ ಲಾಂಗಿಗೆ ಬೇಸಿಕಲಿ ನಂದು ಐಡಿಯಾ ಎಂತ ಇತ್ತಂದರೆ ಈ ಲೆವೆಲಲ್ಲಿ ಎಲ್ಲಾದರೂ ಒಂದು ಪುಲ್ ಬ್ಯಾಕ್ ಕೊಟ್ಟು ಆ, ಒಂದು ಪ್ರಾಪರ್ ಸೆಟ್ ಆಫ್ ಫಾರ್ಮ್ ಆದರೆ ಎಂಟ್ರಿ ತಗೊಳ್ತೇನೆ ಅಂತ ಬೈ ಸೈಡಿಗೆ. ಸೊ ನಾನು ಆ್ಯಕ್ಚುಲಿ ಎರಡು ಸೈಡ್ ಕೂಡ ನೋಡ್ತಾ ಇದ್ದೇನೆ. ಸೊ ಮೇ ಬಿ ಇಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಬಂದಿತ್ತಲ್ವಾ, ಹಾಗಾಗಿ ನಾನು ವೆಯ್ಟ್ ಮಾಡ್ತಿದ್ದೆ ಇಲ್ಲೆಲ್ಲಾದ್ರೂ ಒಂದು ನೋಡೋ ಸೆಟ್ ಆಫ್ ಫಾರ್ಮ್ ಆಗ್ತದ ಸ್ಟ್ರಾಂಗ್ ಆಗಿ. ಅದು ಇಮಿಡಿಯೇಟ್ ಆಗಿ ಸೆಲ್ ತಗೊಳ್ಳೋದು ಐಡಿಯಾ ಆಕ್ಚುಲಿ ರಾಂಗ್, ಯಾಕಂದ್ರೆ ನಾನು ಪಾಸ್ಟ್ ಅಲ್ಲಿ ನೋಡಿದ್ದೇನೆ ಇಮಿಡಿಯೇಟ್ ಸೆಲ್ ತಗೊಂಡೆ ಯೂಶಲಿ ಒಂದು ಇಮಿಡಿಯೇಟ್ ಆಗಿ ಅಪ್ಸೈಡ್ ಮೊಮೆಂಟಮ್ ಹೋಗ್ತದೆ. ಓಕೆ, ಸೊ ಇಲ್ಲಿ ಲಾಜಿಕ್ ಎಂತ ಐತಂದ್ರೆ ನಂದು ಇಲ್ಲೊಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬ್ಯಾಕ್ ಟು ಬ್ಯಾಕ್ ಆಗಿತ್ತು. ಓಕೆ, ಮತ್ತೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬ್ಯಾಕ್ ಟು ಬ್ಯಾಕ್ ಆದ ನಂತರ ಒಂದು ಪುಲ್ ಬ್ಯಾಕ್ ಕೊಟ್ಟು ಮೇಲೆ ಹೋಗಿತ್ತಲ್ವಾ. ಸೊ ಅದೇ ಲಾಜಿಕ್ ಅನ್ನ ಇಟ್ಕೊಂಡಿದ್ದೆ ಎಲ್ಲರೂ ಹಾಗೆ ಫಾರ್ಮ್ ಆಗ್ತದ ಹೇಗೆ ಅಂತ. ಸೊ ಆದ್ರೆ ಇಲ್ಲಿ ಒಂದು ಚಾನ್ಸೇ ಕೊಡ್ಲಿಲ್ಲ. ಓಕೆ, ಸೊ ಇಲ್ಲಿ ಟಚ್ ಆಗಿ ಇಮಿಡಿಯೇಟ್ ಆಗಿ ಮೇಲೆ ಹೋಗಿದೆ. ಸೊ ಹಾಗಾಗಿ ನಾನು ಎಂತ ಮಾಡಿದ್ದೆ ಅಂದ್ರೆ ಇಗ್ನೋರ್ ಮಾಡಿದ್ದೆ, ಯಾವುದೇ ಟ್ರೇಡ್ಸ್ ತಗೊಳ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಸುಮ್ಮನೆ ಟ್ರೇಡ್ ತಗೊಂಡು ಮತ್ತೆ ವಾಪಸ್ ಲಾಸ್ ಅಲ್ಲಿ ಹೋಗೋದು ಬೇಡ ಅಂತ. ಓಕೆ, ಸೊ ಹಾಗಾಗಿ ಇಗ್ನೋರ್ ಮಾಡಿದ್ದೆ. ಓಕೆ, ಸೊ ಆದ್ರೆ ನೋಡ್ಬೋದು ನೀವು, ಇಲ್ಲಿ ಕೂಡ ವಾಪಸ್ ಒಂದು ಡೌನ್ ಸೈಡ್ ಬಂದಿತ್ತು, ಇಲ್ಲಿ ಕೂಡ ಯಾವುದೇ ಟ್ರೇಡ್ಸ್ ಇರಲಿಲ್ಲ. ಓಕೆ, ಸೊ ಇದು ಈ ಸೈಡ್ ಇದು ಇಗ್ನೋರ್ ಮಾಡಿ. ಸೊ ಇದು ಆಕ್ಚುಲಿ 1 ತಾರೀಕು ಇದು. ಓಕೆ, ಇದ್ರ ಹಿಂದೆ. ಸೊ ಹಾಗಾಗಿ ಯಾವುದೇ ಟ್ರೇಡ್ಸ್ ಇರಲಿಲ್ಲ. ಸೊ ಟ್ರೇಡ್ ತಗೊಳ್ಳದೇ ಇರೋದು ಕೂಡ ಒಂದು ಒಳ್ಳೆ ವಿಷಯ. ಓಕೆ, ಸುಮ್ಮನೆ ಅನ್ನೆಸೆಸರಿ ಒಂದು ಫೋರ್ಸ್ಫುಲಿ ಸೆಟ್ ಆಫ್ ಫಾರ್ಮ್ ಆಗಿ ನಾವು ಮೆಂಟಲಿ ಫೋರ್ಸ್ಫುಲಿ ಸೆಟ್ ಆಫ್ ಫಾರ್ಮ್ ಆಗಿ ಟ್ರೇಡ್ ತಗೊಳ್ಳೋದು ಕೂಡ ಒಳ್ಳೆ ಐಡಿಯಾ ಅಲ್ಲ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡೋದು ಕೂಡ ಒಳ್ಳೇದೇ. ಸೊ ನಾನು ಅದೇ ಅಬ್ಸರ್ವ್ ಮಾಡಿದ್ದೆ, ಯಾವುದೇ ಟ್ರೇಡ್ಸ್ ತಗೊಳ್ಳಿಕ್ಕೆ ಕೂಡ ಹೋಗ್ಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ಅನಾಲಿಸಿಸ್. ಸಿಗ್ತೇನೆ ನಿಮಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾಳೆ. ಬಾಯ್ ಬಾಯ್, ಟೇಕ್ ಕೇರ್ ಅಂಡ್ ಟ್ರೇಡ್ ಸೇಫ್.